ಗೂಗಲ್ ಪೇನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಇಲ್ಲಿ ತಿಳಿಯೋಣ. ಮೊದಲು ಗೂಗಲ್ ಪ್ಲೇ ಸ್ಟೋರ್ ಓಪನ್ ಮಾಡಿ, ಅಲ್ಲಿ ಗೂಗಲ್ ಪೇ ಸರ್ಚ್ ಮಾಡಿ, ಗೂಗಲ್ ಪೇ ಆ್ಯಂಡ್ ಸೆಕ್ಯೂರಿಟಿ ಓಪನ್ ಆಗ್ತದೆ. ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಒ ಟಿ ಪಿ ಬರ್ತಾಯಿದೆ. ವೇಟ್ ಮಾಡಬೇಕು. ಒ ಟಿ ಪಿ ಬಂತು. ಈ ಸ್ಕ್ರೀನ್ ಲಾಕ್ ಹೇಳ್ತಾ ಇದೆ. ನಾನು ಸ್ಕ್ರೀನ್ ಲಾಕ್ ಆಗ್ತಾಯಿದ್ದೀನಿ. ಈಗ ಸ್ಕ್ರೀನ್ ಲಾಕ್ ಯೂಸ್ ನ್ಯೂ ಪೇಮೆಂಟ್ ಮೇಲೆ ಹೋಗ್ತೀನಿ. ಮತ್ತೆ ಸ್ಕ್ರೀನ್ ಲಾಕ್ ಹೇಳ್ತಿದೆ. ನ್ಯೂ ಪೇಮೆಂಟ್ ಹೋಗ್ತಾ ಇದ್ದೀನಿ. ಹಲೋ ಕೊಟ್ಟು ಈಗ ನಾನು ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ರಿಫ್ರೆಶ್ ಕೊಡ್ತಾ ಇದ್ದೀನಿ. ಟ್ರಾವೆಲ್ ಆ್ಯಂಡ್ ಇನ್ಶೂರೆನ್ಸ್ ಎಲ್ಲ ಇದೆ. ಬಿಸ್ನೆಸ್ ಇರ್ತೈತಿ. ಇದು ನಾನು ಮಾಡ್ತಾಯಿದ್ದು ಪೀಪಲ್ ಆ್ಯಂಡ್ ಬಿಲ್ಸ್ ಇರ್ತೈತಿ. ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಕೊಟ್ಟು ಆ್ಯಡ್ ನಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಲೋ ಕೊಡಿ. ಹಲೋ, ಇದು ರಿಜಿಸ್ಟರ್ ಮೊಬೈಲ್ ನಂಬರ್ ಇದಕ್ಕೂ ಮೊಬೈಲ್ದಲ್ಲೇ ಇರಬೇಕು. ನಿಮ್ಮ ಮೊಬೈಲ್ ನಂಬರ್ ನೀವು ಯೂಸ್ ಮಾಡೋಂಥ ಮೊಬೈಲ್ ನಂಬರ್. ಈಗ ಹಲೋ ಕೇಳ್ತಾ ಇದೆ. ಹಲೋ ವೆರಿಫೈ ಹೇಳ್ತಾ ಇದೆ. ಅಕೌಂಟ್ ತೊಗೊಂಡೈತಿ. ಈಗ ಎಂಟ್ರ್ ಯು ಪಿ ಐ ಅಂದರೆ ಈಗ ಯು ಪಿ ಐ ನಂಬರ್ ಕೇಳುತ್ತೆ. ನಾನು ಎಂಟ್ರ್ ಮಾಡ್ತೇನೆ ನನ್ನ ಯು ಪಿ ಐ ನಂಬರ್. ಇದು ತುಂಬ ಸೆಕ್ಯೂರ್ ಆಗಿರೋದ್ರಿಂದ ಇದನ್ನ ಯಾರು ಮುಂದೆ ಹೇಳಬೇಡಿ. ಯಾವುದೇ ಕಾರಣಕ್ಕೂ ಹೇಳಬೇಡಿ. ಯಾಕಂದರೆ ನಿಮ್ಮ ಬಿಲ್ ಎಲ್ಲ ಅವರು ಎತ್ತುಕೊಳ್ಳುವಂಥ ಸಂಭವನೀಯತೆ ಇರ್ತದೆ. ರೀ ಎಂಟ್ರಿ ಕೇಳ್ತಾ ಇದೆ, ಅದು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಕನ್ಫರ್ಮ್ ಕೊಡ್ತೇನೆ. ನೀವು ಏನಾರು ಮಾಡ್ತಿದ್ರೆ ಇಲ್ಲಿ ಫಾರ್ವರ್ಡ್ ಯು ಪಿ ಐ ಪಿನ್ ಅಂತ ಇಡಬೇಕು. ಎಲ್ಲರೂ ಬ್ಯಾಂಕ್ ಚೇಂಜ್ ಮಾಡೋರಿದ್ರು ಮಾಡ್ಬೋದು. ಯು ಪಿ ಐ ಪಿನ್ ಹೋಗಿ ಚೇಂಜ್ ಮಾಡಿದ್ದೇನೆ. ಚೆಕ್ ಅಕೌಂಟ್ ಬ್ಯಾಲೆನ್ಸ್ ಹೇಳ್ತೈತೆ. ಅದ್ರ ಮೇಲೆ ನಾ ಈಗ ಓಪನ್ ಮಾಡ್ತಾ ಇದ್ದೀನಿ ಗೂಗಲ್ ಪೇ. ಮತ್ತೊಮ್ಮೆ ಕೆಳಗೆ ಬನ್ನಿ, ಇಲ್ಲಿ ನ್ಯೂ ಪೇಮೆಂಟ್ ಅಂತಿದೆ. ಇಲ್ಲಿ ನ್ಯೂ ಪೇಮೆಂಟ್ ಮೇಲೆ ಓಕೆ ಮಾಡಿ. ನಂತರ ನಿಮ್ಮ ಅಕೌಂಟ್ನಲ್ಲಿರೋ ನಂಬರ್ಗಳು ಬರ್ತವೆ, ಅಲ್ಲಿ ನೀವು ಪೇ ಮಾಡೋದು ಪೇ ಮಾಡಿ. ನಿಮ್ಮ ಯು ಪಿ ಐ ಐ ಡಿ ಕೇಳುತ್ತೆ. ನಂಬರನ್ನು ಹಾಕಿ ಓಕೆ ಮಾಡಿ ಪೇಮೆಂಟ್ ಆಗುತ್ತೆ.